ಮೊದಲನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಯಾವ ಪ್ರಾಣಿಯ ರಕ್ತವು ನೀಲಿ ಬಣ್ಣದಲ್ಲಿರುತ್ತದೆ? ಆನೆ, ಆಕ್ಟೋಪಸ್, ತಿಮಿಂಗಿಲ, ಕಾಂಗರು. ಉತ್ತರ ಆಕ್ಟೋಪಸ್. ಮುಂದಿನ ಪ್ರಶ್ನೆ, ಕೆಆರ್ಎಸ್ ಎಂಬುದರ ಪೂರ್ಣ ರೂಪವೇನು? ಕೃಷ್ಣರಾಜ ಸಾಗರ, ಕಾವೇರಿ ರಾಜ ಸಾಗರ, ಕರ್ನಾಟಕ ರಾಜ ಸಾಗರ, ಕೃಷ್ಣ ನದಿ ಸಾಗರ. ಸರಿಯಾದ ಉತ್ತರ ಕೃಷ್ಣ ರಾಜ ಸಾಗರ. ಮೂರನೇ ಪ್ರಶ್ನೆ, ಯಾವ ಹಣ್ಣಿನ ಬೀಜದಲ್ಲಿ ವಿಷಕಾರಿ ಅಂಶ ಸೈನೈಡ್ ಇರುತ್ತದೆ? ಸೇಬು, ಮಾವು, ಬಾಳೆಹಣ್ಣು, ಕಿತ್ತಳೆ. ಸರಿಯಾದುದು ಸೇಬು. ಮನುಷ್ಯನ ದೇಹದ ಯಾವ ಭಾಗವು ಹುಟ್ಟಿನಿಂದ ಸಾಯುವವರೆಗೂ ಬೆಳೆಯುವುದಿಲ್ಲ? ಮೂಗು, ಕಿವಿ, ಕಣ್ಣಿನ ಪಾಪೆ, ಉಗುರು. ಕಣ್ಣಿನ ಪಾಪೆ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ, ಯಾವ ಹಕ್ಕಿ ಹಿಂದಕ್ಕೆ ಹಾರಬಲ್ಲದು? ಗಿಳಿ, ಹಮ್ಮಿಂಗ್ ಬರ್ಡ್, ಕಾಗೆ, ಪಾರಿವಾಳ. ಹಮ್ಮಿಂಗ್ ಬರ್ಡ್ ಸರಿಯಾದ ಉತ್ತರ. ಆರನೇ ಪ್ರಶ್ನೆಯನ್ನು ಗಮನಿಸಿ. ಪಿಂಕ್ ಸಿಟಿ ಅಥವಾ ಗುಲಾಬಿ ನಗರ ಎಂದು ಭಾರತದ ಯಾವ ನಗರವನ್ನು ಕರೆಯಲಾಗುತ್ತದೆ? ಮೈಸೂರು, ಜೈಪುರ, ಉದಯಪುರ, ಬೆಂಗಳೂರು. ಜೈಪುರ. ಯಾವ ದೇಶದಲ್ಲಿ ಸೂರ್ಯನು ರಾತ್ರಿ 12 ಗಂಟೆಗೂ ಕಾಣಿಸಿಕೊಳ್ಳುತ್ತಾನೆ? ನಾರ್ವೆ, ಜಪಾನ್, ಕೆನಡಾ, ಆಸ್ಟ್ರೇಲಿಯಾ. ಉತ್ತರ ನಾರ್ವೆ. ಮುಂದಿನ ಪ್ರಶ್ನೆ, ಭೂಮಿಯ ಮೇಲೆ ಅತಿ ವೇಗವಾಗಿ ಬೆಳೆಯುವ ಸಸ್ಯ ಯಾವುದು? ತೆಂಗಿನ ಮರ, ಬಿದಿರು, ಮಾವಿನ ಮರ, ಬೇವಿನ ಮರ. ಸರಿಯಾದ ಉತ್ತರ ಬಿದಿರು. 9ನೇ ಪ್ರಶ್ನೆ, ಒಲಿಂಪಿಕ್ ಧ್ವಜದಲ್ಲಿ ಎಷ್ಟು ಉಂಗುರಗಳು ಇರುತ್ತವೆ? 4, 5, 6, 7. ಸರಿಯಾದುದು 5. 10ನೇ ಪ್ರಶ್ನೆ, ಬಾಹ್ಯಾಕಾಶಕ್ಕೆ ಹೋದ ಮೊದಲ ಜೀವಿ ಯಾವುದು? ಬೆಕ್ಕು, ಲೈಕಾ ಹೆಸರಿನ ನಾಯಿ, ಕೋತಿ, ಇಲಿ. ಲೈಕಾ ಹೆಸರಿನ ನಾಯಿ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ, ಕಣ್ಣುಗಳನ್ನು ತೆರೆದೇ ನಿದ್ರಿಸುವ ಜಲಚರ ಯಾವುದು? ಶಾರ್ಕ್, ಡಾಲ್ಫಿನ್, ನಕ್ಷತ್ರ ಮೀನು, ಮೊಸಳೆ. ಡಾಲ್ಫಿನ್ ಸರಿಯಾದ ಉತ್ತರ. 12ನೇ ಪ್ರಶ್ನೆಯನ್ನು ಗಮನಿಸಿ. ಮಾನವನ ದೇಹದಲ್ಲಿರುವ ಅತ್ಯಂತ ಚಿಕ್ಕ ಮೂಳೆ ಎಲ್ಲಿದೆ? ಮೂಗು, ಬೆರಳು, ಕಿವಿ, ಕಾಲು. ಕಿವಿ. ಯಾವ ದೇಶದಲ್ಲಿ ಒಂದು ಸೊಳ್ಳೆಗಳು ಇರುವುದಿಲ್ಲ? ಐಸ್ಲ್ಯಾಂಡ್, ಭಾರತ, ಫ್ರಾನ್ಸ್, ಜಪಾನ್. ಉತ್ತರ ಐಸ್ಲ್ಯಾಂಡ್. ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಪ್ರಥಮವಾಗಿ ಸೂರ್ಯೋದಯವಾಗುತ್ತದೆ? ಅಸ್ಸಾಂ, ಅರುಣಾಚಲ ಪ್ರದೇಶ, ಸಿಕ್ಕಿಂ, ನಾಗಾಲ್ಯಾಂಡ್. ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. 15ನೇ ಪ್ರಶ್ನೆ, ವಿಟಮಿನ್ ಸಿ ಅತಿ ಹೆಚ್ಚಾಗಿರುವ ಹಣ್ಣು ಯಾವುದು? ಸೇಬು, ಬಾಳೆಹಣ್ಣು, ನೆಲ್ಲಿಕಾಯಿ, ಪಪ್ಪಾಯಿ. ಸರಿಯಾದುದು ನೆಲ್ಲಿಕಾಯಿ.
2030ರ ಕಾಮನ್ವೆಲ್ತ್ ಗೇಮ್ಸ್ ಅನ್ನು ಭಾರತದ ಯಾವ ನಗರದಲ್ಲಿ ನಡೆಸಲು ಯೋಜಿಸಲಾಗಿದೆ? ಬೆಂಗಳೂರು, ಅಹಮದಾಬಾದ್, ಮುಂಬೈ, ದೆಹಲಿ. ಅಹಮದಾಬಾದ್ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಗಿರ್ ರಾಷ್ಟ್ರೀಯ ಉದ್ಯಾನವನ ಯಾವ ಪ್ರಾಣಿಗೆ ಪ್ರಸಿದ್ಧವಾಗಿದೆ? ಸಿಂಹ, ಹುಲಿ, ಆನೆ, ಕರಡಿ. ಸಿಂಹ ಸರಿಯಾದ ಉತ್ತರ. 18ನೇ ಪ್ರಶ್ನೆಯನ್ನು ಗಮನಿಸಿ. ವಿಶ್ವದ ಅತಿ ದೊಡ್ಡ ಖಂಡ ಯಾವುದು? ಆಫ್ರಿಕಾ, ಏಷ್ಯಾ, ಯುರೋಪ್, ಅಮೆರಿಕ. ಏಷ್ಯಾ. ಪೆನ್ಸಿಲ್ನಲ್ಲಿ ಬಳಸುವ ಕಪ್ಪು ವಸ್ತುವಿನ ಹೆಸರೇನು? ಕಲ್ಲಿದ್ದಲು, ಗ್ರಾಫೈಟ್, ಕಬ್ಬಿಣ, ಸೀಸ. ಉತ್ತರ ಗ್ರಾಫೈಟ್. 20ನೇ ಪ್ರಶ್ನೆ. ಎಂದಿಗೂ ನಿದ್ರಿಸದೆ ಸದಾ ಕೆಲಸ ಮಾಡುವ ಜೀವಿ ಯಾವುದು? ನೊಣ, ಇರುವೆ, ಸೊಳ್ಳೆ, ಜೇಡ. ಸರಿಯಾದ ಉತ್ತರ ಇರುವೆ. 21ನೇ ಪ್ರಶ್ನೆ. ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಹುಲಿ, ಆನೆ, ಜಿಂಕೆ, ಸಿಂಹ. ಸರಿಯಾದುದು ಆನೆ. ಮನುಷ್ಯನ ರಕ್ತದ ಬಣ್ಣ ಕೆಂಪಾಗಿರಲು ಕಾರಣವೇನು? ನೀರು, ಹಿಮೋಗ್ಲೋಬಿನ್, ಕ್ಯಾಲ್ಸಿಯಂ, ವಿಟಮಿನ್. ಹಿಮೋಗ್ಲೋಬಿನ್ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಭೂಮಿಯ ಶ್ವಾಸಕೋಶ ಎಂದು ಯಾವ ಕಾಡನ್ನು ಕರೆಯಲಾಗುತ್ತದೆ? ಅಮೆಜಾನ್ ಮಳೆಕಾಡು, ಸುಂದರಬನ್ಸ್, ಬಂಡೀಪುರ, ತೈಗಾ ಕಾಡುಗಳು. ಅಮೆಜಾನ್ ಮಳೆಕಾಡು ಸರಿಯಾದ ಉತ್ತರ. 24ನೇ ಪ್ರಶ್ನೆಯನ್ನು ಗಮನಿಸಿ. ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಐಸಾಕ್ ನ್ಯೂಟನ್, ಚಾರ್ಲ್ಸ್ ಬ್ಯಾಬೇಜ್, ಆಲ್ಬರ್ಟ್ ಐನ್ಸ್ಟೈನ್, ಥಾಮಸ್ ಎಡಿಸನ್. ಚಾರ್ಲ್ಸ್ ಬ್ಯಾಬೇಜ್. ಕೊನೆಯ ಪ್ರಶ್ನೆ. ಮಹಾತ್ಮ ಗಾಂಧೀಜಿಯವರ ಸಮಾಧಿಯ ಹೆಸರೇನು? ಶಾಂತಿವನ, ರಾಜ್ಘಾಟ್, ವಿಜಯ್ ಘಾಟ್, ಶಕ್ತಿಸ್ಥಳ. ಉತ್ತರ ರಾಜ್ಘಾಟ್.